ಎಲ್ಲರಿಗೂ ನಮಸ್ಕಾರ. ನಾನು ಕೆ ಕೃಷ್ಣ ಅಂತ ಡಬ್ಲಿನ್, ಐರ್ಲೆಂಡಿಂದ ಈ ಒಂದು 4-5 ಮಾತುಗಳನ್ನು ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಶ್ರೀವಾಸ್ ಅವರು ಚಾಮುಂಡಿ ಸ್ಕೌಟ್ ಗ್ರೂಪಿನಿಂದ ಇವತ್ತು ಬೆಂಗಳೂರಿನಲ್ಲಿ 141ನೇ ಬರ್ತ್ಡೇ ಸೆಲೆಬ್ರೇಷನ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ರು. ಬ್ಯಾಂಗ್ಳೂರು ನಾರ್ತ್ ಡಿಸ್ಟ್ರಿಕ್ಟ್ ಹಾಗೂ ಚಾಮುಂಡಿ ಓಪನ್ ಗ್ರೂಪ್ ಇವತ್ತು ಸಮಾರಂಭ ಮಾಡ್ತಾರೆ ಅಂತ ಅದು ಒಂದು ಹೇಳಿದಾಗ, ನಾನು ಆಕಾಶಕ್ಕಿಂತ ದೊಡ್ಡದು ಅವಕಾಶ, ಇಂಥ ಒಂದು ಅವಕಾಶ ಕಳ್ಕೋಬಾರ್ದು ಅಂತೇಳ್ಬಿಟ್ಟು ನಾನು ತೀರ್ಮಾನ ಮಾಡಿ, ನಾನು ಏನೋ ಗೊತ್ತಿಲ್ಲ, ಈ ಪ್ರವಾಸಕ್ಕೆ ಮುಂಚೆ ನನಗೆ ಏನೋ ಮನಸ್ಸು ಬಂತು ಈ ಊರಿಗೆ ಬರೋಕ್ಕೆ ಮುಂಚೆ ಸುಮಾರು ಒಂದು 8-10 ಪುಸ್ತಕಗಳನ್ನು ಇಟ್ಕೊಂಡಿದ್ದೆ. ಅದರಲ್ಲಿ ಇದು ಒಂದು ನನ್ನ ಜೊತೆ ಇತ್ತು. ಯಾವತ್ತು ಪ್ರವಾಸ ಮಾಡುವಾಗ ನನ್ನ ಜೊತೆ ಯಾವತ್ತೂ ಪುಸ್ತಕನೂ ಇದ್ದೇ ಇರುತ್ತೆ. ಹಾಗಾಗಿ ತಕ್ಷಣ ಅಂದೆ. ನಾನು ಐ ಆಮ್ ಎ ಗ್ರೇಟ್ ಫ್ಯಾನ್ ಆ್ಯಂಡ್ ಫೇವರೇಟ್ ಆಫ್ ಮೈಸೂರು, ನಮ್ಮೂರು ಮೈಸೂರು ಅಂದಂಗೆ. ಮೊಟ್ಟ ಮೊದಲು ಇದನ್ನು ಭಾಷಣ ಥರ ಬೇಡ, ಇದರಲ್ಲಿ ಮಕ್ಕಳಿಗೆ ಸಂದೇಶ ಕೊಡಬೇಕು, ಮೆಸೇಜ್ ಕೊಡಬೇಕು. ಏನು ಸಂದೇಶ ಕೊಡಬೇಕು ಅಂತಬಿಟ್ಟು ಅದನ್ನು ತೀರ್ಮಾನ ಮಾಡಿದೆ. ಯಾವುದೇ ಒಂದು ವ್ಯಕ್ತಿ ಅಂತಂದರೆ ವ್ಯಕ್ತಿಯನ್ನು ವ್ಯಕ್ತಿತ್ವ ಆಗುತ್ತೆ. ಆ ಪರ್ಸನ್ ಬಿಕಮ್ಸ್ ಎ ಪರ್ಸನಾಲಿಟಿ. ಅವ್ರ ಹತ್ರ ನಾವು ಕಲಿಬೇಕಾದ್ದೇನಪ್ಪ ಅಂದರೆ ಲೀಡರ್ಶಿಪ್. ವಾಟ್ ಈಸ್ ಮೀನ್ ಬೈ ಎಕ್ಸ್ಟ್ರಾಡಿನರಿ? ಒಂದು ಅಡ್ಮಿನಿಸ್ಟ್ರೇಷನ್ ಅಂದ್ರೇನು, ಒಂದು ಆಲ್ಟ್ರೂಯಿಸಮ್ ಅಂದ್ರೇನು, ರಾಜನೀತಿ ಅಂದ್ರೇನು, ಅದ್ರ ಬಗ್ಗೆ ಅಂತ ಅವರು 10 ನಿಮಿಷ ಟೈಮ್ ಮಾಡಿದ್ದಾರೆ. 10 ನಿಮಿಷದೊಳಗೆ ಮುಗಿಸ್ತೀನಿ. ನಾನು ಮಲ್ಲೇಶ್ವರಂ ಹುಟ್ಟಿ ಬೆಳೆದಾದ್ರಿಂದ ಮುಂಚೆ ಮಲ್ಲೇಶ್ವರಮಲ್ಲಿ ಇದ್ದಿದ್ದು 4 ಮೈದಾನ. ಒಂದು YMMA ಗ್ರೌಂಡ್ಸ್ ಅಂತ ಹೇಳ್ಬಿಟ್ಟು ಈಗಿನ ಮಾರ್ಕೆಟ್ ಇದೆಯಲ್ಲ, ಹೊಸದ ಕಟ್ತಾ ಇದೆ, ಅಲ್ಲಿ ಬಿಟ್ಟರೆ ಚಾಮುಂಡಿ ಸ್ಕೌಟು, ಮಲ್ಲೇಶ್ವರಂ ಸರ್ಕಲಲ್ಲಿ ಪೆವಿಲಿಯನ್ ಗ್ರೌಂಡ್ಸು, ಅದು ಬಿಟ್ಟರೆ 18 ಕ್ರಾಸಲ್ಲಿ ಗ್ರೌಂಡ್ ಅಂತ. ಯಾವುದೇ ಒಂದು ಬಾಲ್ಯದ ಮಕ್ಕಳು ಅಂದರೆ ಯಾವತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಇದಕ್ಕೆ 4 ಅವಕಾಶ ಅಷ್ಟೇ. ಬಟ್ ಇದಿಷ್ಟೆಲ್ಲ ನೋಡಿದ್ದಕ್ಕೂ ಅಂತ ಹೇಳಿದ್ರೆ ಚಾಮುಂಡಿ ಸ್ಕೂಬ್ಗೆ ಆ ಚಾಮುಂಡಿ ಅಂತ ಹೆಸರು ಬರಬೇಕು ಅಂತ ಹೇಳಬೇಕಂದ್ರೆ ಅದಕ್ಕೆ ಮೇಯ್ನು ಕಾರಣ ಅಂತ ಹೇಳಿದ್ರೆ ಮಹಾರಾಜನೇ ಕಾರಣ. ಅದಕ್ಕೆ 21st ಚಾಮುಂಡಿ ಅಂತ ಹೇಳಿದ್ದು ಜ್ಞಾಪಕ ಇದೆ ಅಂತ ಕೂಡ. ಆ್ಯಂಡ್ ದಿಸ್ ಈಸ್ ದ ಓನ್ಲಿ ಒನ್ ಓಪನ್ ಸ್ಕೌಟ್ ಅನ್ನೋದು 100 ಇಯರ್ಸು ಸೆಂಚುರಿ ಸೆಲೆಬ್ರೇಷನು ಆಗಿದೆ. ಅದು ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಾನು ಹೇಳೋದು ಅಭಿನಂದನೆಗಳು ಅಂತ ತಿಳಿಸ್ತೀನಿ. ಇವಾಗ ಒಂದೊಂದಾಗ ನಾವು ಮಾತಾಡೋಣ. ಯಥೋ ಕೃಷ್ಣ ತಥೋ ಜಯ ಅಂತಾರೆ, ಯಥೋ ಕೃಷ್ಣ ತಥೋ ಧರ್ಮ ಅಂತೇಳಿ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ರಾಜ ಚೆನ್ನಾಗಿದ್ದರೆ ಪ್ರಜೆಗಳು ಚೆನ್ನಾಗಿರ್ತಾರೆ. ಅದೇ ಇದಕ್ಕೆ ನಮ್ಮ ಮೈಸೂರು ರಾಜ್ಯ ಇಡೀ ರಾಷ್ಟ್ರದಲ್ಲಿ 125 ವರ್ಷಕ್ಕೆ ಮುಂಚೆನೇ ಎಲ್ಲದರಲ್ಲೂ ಮುಂದಿತ್ತು ಅಂತ ಹೇಳ್ತೀನಿ. ಅದಕ್ಕೆ ಅದನ್ನು ಹೇಳಬೇಕು ಅಂದರೆ ನಮ್ಮ KS ನಾರಾಯಣಾಚಾರ್ಯ ಯಾವತ್ತೂ ಹೇಳೋದಿರಬೇಕು, ರಾಜಕೀಯದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕೀಯ ಬರಬಾರ್ದು ಅಂತಬಿಟ್ಟು ಹೇಳುವರು ಯಾವತ್ತು. ಸೊ ಆದ್ದರಿಂದ ಈ ರಾಜ ಬಂದು ಆ ಧರ್ಮ ಅನ್ನೋದನ್ನು ಮೊದಲಿಂದನೇ ಕಾಪಾಡಿದ್ರು. ಈ ರಾಜರನ್ನು ಒಂದೇ ಒಂದು 3 ಸರ್ಗಳನ್ನು ನಮ್ಮ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ತೀನಿ. ಯಾರಪ್ಪ ಅಂತ ಹೇಳ್ಬೋದು, ಸರ್ ಕೆ ಶೇಷಾದ್ರಿ ಅಯ್ಯರ್ ಅನ್ನೋರು ಒಂದು, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಅಂತೇಳ್ಬಿಟ್ಟು ಅವರೊಂದು, ಕೊನೆಯ ಕಾಲದಲ್ಲಿ ಅವರಿಗೆ ಸರ್ CV ರಾಮನ್. 3 ಸರ್ಗಳು ಇವರು ಟ್ರಯೋಸ್ ಅಂತ ಹೇಳ್ತೀನಿ. ಯಾತಕ್ಕೆ ಅಂದರೆ ಒಂದೊಂದಾಗಿ ಬರ್ತೀನಿ. ಓಲ್ಡೆಸ್ಟ್ ಓಪನ್ ಸ್ಕೂಲ್ ಗ್ರೂಪ್ ಅಂತ ಅದನ್ನೇ ಹೇಳಿದೆ. ಯಾವುದೇ ಒಂದು ಮನುಷ್ಯ ಅಂತ ಹೇಳಿದ್ರೆ ಜಲ, ನೆಲ, ಭಾಷೆ. ಆ ನೆಲ ಅನ್ನೋಕ್ಕೆ ಆ ಕರ್ನಾಟಕಕ್ಕೆ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಅಂತ ಹೇಳಿದ್ರೆ 120 ವರ್ಷದಿಂದ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಒನ್ ಆಫ್ ದ ಬೆಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಅಂತ. ಯಾಕಪ್ಪ ಅಂತ ಕೇಳ್ಬೋದು ನೀವು ಒಂದೊಂದಾಗಿ. ಇವರು ವಯಸ್ಸಲ್ಲಿ ಇವರು ಚಿಕ್ಕವರಾಗಿದ್ದರು. ಇವರು ಹಿರಿಯರನ್ನು ಕರೆದು ಮುಂದಾಳಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ದು ಅವರು ನಮ್ಮ ಭಾಗ್ಯ. ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನ ಬಾಂಬೆಲೆಲ್ಲ ವರ್ಕ್ ಮಾಡ್ತಾ ಇದ್ದಾಗ ಚೀಫ್ ಇಂಜಿನಿಯರಾಗಿ ಬಂದು ಕೆಲಸ ಮಾಡು ಅಂತ ಹೇಳಿದ್ರು. ಇದು ಒಂದು ಫಸ್ಟು. ಅವ್ರಿಗೂ ಮುಂಚೆನೇ ಕೆ ಶೇಷಾದ್ರಿಯರ್ ಅಂತ ಇದ್ದರು. ಅವರಿಂದ ನಮ್ಮ ಹಿ ವಾಸ್ 16 ಇಯರ್ಸ್ ದಿವಾನ್ ಆಗಿದ್ದರು ಮಹಾರಾಜರ ಸಂಸ್ಥಾನದಲ್ಲಿ. ಆಗಿನ ಕಾಲದಲ್ಲಿ ದಿವಾನ್ ಅಂದರೆ ಈಕ್ವಲೆಂಟ್ ಟು ಚೀಫ್ ಮಿನಿಸ್ಟರ್, ಅಂದರೆ ಪ್ರಧಾನ್ ಅಂದರೆ ಈಕ್ವಲೆಂಟ್ ಟು ಮಿನಿಸ್ಟರ್ಸ್ ಅಂತ ಬಿಟ್ಟು. ಆ ಶೇಷಾದ್ರಿಯರ ಕಾಲದಲ್ಲಿ ಸುಮಾರು 16 ವರ್ಷ ಅವರು ದಿವಾನ ಕೆಲಸ ಮಾಡಿ ವಿದ್ಯುತ್ ಶಕ್ತಿ ಇಡೀ ಏಷ್ಯಾದಲ್ಲೇ ಹೇಳಬೇಕು ಅಂದರೆ ಮೊಟ್ಟ ಮೊದಲು ವಿದ್ಯುತ್ ಶಕ್ತಿ ತಂದಿದ್ದು. ಹಾಗಾಗಿ ನಮ್ಮ ಬೆಂಗಳೂರು ಅಂದರೆ 1905ರಲ್ಲೇ ಫಸ್ಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಸಿಟಿ ತಂದಿದ್ದು. ಇಟ್ ಈಸ್ ಬಿಕಾಸ್ ಆಫ್ ಶೇಷಾದ್ರಿ ಅಯ್ಯರ್, ಸರ್ CV ರಾಮನ್ ಆ್ಯಂಡ್ ಮಹಾರಾಜ ನಾಲ್ವಡಿ. ಸೊ ನೋಡಿ, ಅಲ್ಲಿಗೆ ದೀಪ ಬೆಳಗು
ಹಚ್ಚೇವು ಕನ್ನಡದ ದೀಪ ಅಂತೀವಲ್ಲ, ಅವರು ಹಚ್ಚಿದ ಕನ್ನಡ ದೀಪ ಎಂಟೈರ್ ಏಷ್ಯಾಗೆ ಫಸ್ಟ್ ಅಂತ ಹೇಳ್ಬಿಡ್ತು. ಆಯಿತಾ. ಇದ್ರ ಜೊತೆಗೆ ಯಾಕೋ ಗೊತ್ತಿಲ್ಲ, ನಮ್ಮ ಮಲ್ಲೇಶ್ವರಕ್ಕೂ ನಾಲ್ವಡಿ ಕೃಷ್ಣರಾಜರಿಗೂ ಏನೋ ಒಂದು ಸಂಬಂಧ ಇದೆ ಅಂತ ನಾನು ಹೇಳ್ತೀನಿ. ನಾಲ್ವಡಿ ಕೃಷ್ಣರಾಜು ಯಾವತ್ತು ಪಟ್ಟಾಭಿಷೇಕ ಆಗಿ ಅಂದರೆ ಅವರು 18 ಅಂತ ಆದಾಗ ಅವರು ಅಡ್ಮಿನಿಸ್ಟ್ರೇಷನ್ ಎಲ್ಲ ರೂಲ್ ತೊಗೊಂಡ್ರು. ಅವರು ಯಾವತ್ತು ಪಟ್ಟಾಭಿಷೇಕ ಆಯಿತು 1902, ಆವತ್ತಿನ ದಿವಸನೇ ನಮ್ಮ ಸ್ಕೌಟ್ ಪಕ್ಕದಲ್ಲಿರುವ ಕೃಷ್ಣನ ದೇವಸ್ಥಾನವೂ ಕೂಡ ಅವತ್ತೇ ಪ್ರತಿಷ್ಠಾಪನೆ ಆಯಿತು. ಆಮೇಲೆ ಏನೋ ಸ್ಕೌಟು ನಾಲ್ವಡಿ ಕೃಷ್ಣರಾಜು ನರಸಿಂಹಕ್ಕೂ ಏನೋ ಕನೆಕ್ಷನ್ ಇದೆ. ನಮ್ಮ ಸ್ಕೌಟಲ್ಲಿ ಮೂರ್ತಿ ಸಾರು, ಅದ್ರ ಜೊತೆಗೆ ನರಸಿಂಹಯ್ಯಂಗಾರ್ ಅಂತಲೂ ಕೂಡ. ಯಾಕೆಂದರೆ ಆ ಒಂದು ಜಾಗ ಎಲ್ಲ ಬಂದಿದ್ದಕ್ಕೂ ಕೂಡ ರಾಮಚಂದ್ರ ರಾಯರು, ನರಸಿಂಹಯ್ಯಂಗಾರು ಅವರನ್ನು ನಾವು ಜ್ಞಾಪಿಸ್ಕೊಳ್ಳಬೇಕು. ನಾನು ಒಂದೊಂದಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಸ್ಕೌಟ್ ಅನ್ನೋದು ಯೂಸ್ ಇಟ್ ಆಲ್ವೇಸ್ ಟು ಸ್ಕೌಟ್ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಸ್ಕೌಟ್ ಅಂತ ನಾನು ಹೇಳ್ತೀನಿ? ನಾನು ಹೇಳಿದೆ ಒಂದೊಂದಾಗಿ ಎಕ್ಸ್ಟ್ರಾಡಿನರಿ ಅಂತ ಹೇಳಿದೆ. ಇವರು ನಮ್ಮ ನಾಲ್ವಡಿ ಕೃಷ್ಣರಾಜು, ಯಾಕೆಂದರೆ ಎಲ್ಲರೂ ಯಂಗ್ಸ್ಟರ್ಸ್ ಇರ್ತೀರ, ಅವ್ರಿಗೆ ನಾವು ಮುಟ್ಟಿಸ್ಬೇಕು ನಾವು ಮಾತಾಡಿ. ಹಿ ವಾಸ್ ಗುಡ್ ಇನ್ ಮ್ಯೂಸಿಕ್, ಬೋತ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಕ್ಲಾಸಿಕಲ್. ಅವರು ಹಾರ್ಸ್ ರೈಡಿಂಗ್ ಕಲ್ತ್ಕೊಂಡಿದ್ರು. ಹಾರ್ಸ್ ರೈಡಿಂಗ್ ಜೊತೆಗೆ ಗ್ರೂಪ್ ಹಾರ್ಸಸ್, ಹೆಂಗೆ ಕೃಷ್ಣ ಪರಮಾತ್ಮ ಚಾರಿಯೇಟ್ ಓಡಿಸ್ತಾ ಇದ್ನೋ ಅದೇ ಥರ ಗ್ರೂಪ್ ಹಾರ್ಸನ್ನು ಚಾರಿಯೇಟ್ ಓಡಿಸೋದು ಕಲ್ತ್ಕೊಂಡಿದ್ರು. ಅದ್ರ ಜೊತೆಗೆ ಅವರು ರೈಫಲ್ ಟ್ರೈನಿಂಗು, ವಾರಿಯರ್ ಅಂದರೆ ಕಾಳಗ ಅಂತ ಹೇಳಿದೆ, ಯುದ್ಧ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದು. ಇದ್ರ ಜೊತೆಗೆ ಕೀಪ್ ಫಿಟ್ ಎಕ್ಸಸೈಸ್ ಅಂತ ಯಾವತ್ತೂ ಮಾಡ್ತಾ ಇರೋರು. ಸಾಯಂಕಾಲ ಅದು ಒಂದೆಲ್ಲ ಬೆಳಗ್ಗೆ ಹೊತ್ತು. ಅದ್ರ ಜೊತೆಗೆ ಟೆನ್ನಿಸ್ ಆಡೋರು ಸಾಯಂಕಾಲತ್ತು. ಆಮೇಲೆ ಪೋಲೋ ಅಂದರೆ ಆನೆ ಮೇಲೆ ಕೂತ್ಕೊಂಡು, ಇವತ್ತಿಗೂ ಆ ಪ್ಯಾಲೇಸ್ ಅಂತ ಇದೆ ಬೆಂಗಳೂರು ಪ್ಯಾಲೇಸ್, ಅಲ್ಲಿ ಪೋಲೋ ಮ್ಯಾಚ್ ಅಂತ ನಡೀತಾ ಇತ್ತು ಚಿಕ್ಕ ವಯಸ್ಸಲ್ಲಿ. ಇದ್ರ ಜೊತೆ ಕ್ರಿಕೆಟು ನೋಡಿದ್ರ ರಾಜ. ಅದ್ರ ಜೊತೆಗಿದ್ದು ಕೂಡ ನೋ ಸಮಥಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಡೋಂಟ್ ಬಿ ಆರ್ಡಿನರಿ, ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾಡಿನರಿ ಅಂತ. ಹಿ ಬಿಕೇಮ್ ಎ ರೋಲ್ ಮಾಡೆಲ್ ಟು ದ ಎಂಟೈರ್ ಪ್ರಜೆ ಅಂತೆ. ಅದಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಅವರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆನೂ ಕಳ್ಕೊಂಡಾಗಿ, ಆದ್ದರಿಂದ ಅವ್ರ ತಾಯಿ ಇದ್ದರು. ಆ ಟೈಮಲ್ಲಿ ಇವ್ರಿಗೂ ಸಾಕಷ್ಟು ಉತ್ತೇಜನ ಕೊಟ್ಟರು. 1907 ಅಷ್ಟೊತ್ತಿಗೆ ಒಂಥರ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ ಥರ ಎಲ್ಲ ಬಿಲ್ಡಪ್ ಮಾಡಿ ಅದಕ್ಕೆ ಒಂದು ದಿವಾನ ಪ್ರಧಾನ ಅಂತ ಎಲ್ಲ ಮಾಡೋದು ಕೂಡ ಅವರು ಅಂತ. ಸೊ ಆ ದಿವಾನರಾಗಿ ಬಂದಾಗ ಅವರಿಗೆ ಫುಲ್ ಫ್ರೀಡಮ್ ಕೊಟ್ಟರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿದ್ರು, ಇಫ್ ಐ ಗಿವನ್ ದ ಫ್ರೀಡಮ್ ಎಕ್ಸೆಟ್ರಾ ಐ ವಿಲ್ ಡೂ ಎನಿಥಿಂಗ್ ಫಾರ್ ದ ಸ್ಟೇಟ್ ಅಂತ. ಅವ್ರು ಹೇಳೋದು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳಿದರು. ಹಾಗಾಗಿ ಆಮೇಲೆ ಅವರು 5 ಇದಕ್ಕೆ ಇಂಪಾರ್ಟೆಂಟ್ ಕೊಟ್ಟರು. ರೋಟಿ, ಕಪಡ, ಮಕಾನ್ ಅಂತ ಬಿಟ್ಟು ಎಜುಕೇಷನ್ನು, ಎಂಪ್ಲಾಯ್ಮೆಂಟ್ ಇದಿಷ್ಟಕ್ಕೂ ಕೂಡ ಕೊಟ್ಟರು ಅವರು. ಹಾಗಾಗಿ ನಮ್ಮಲ್ಲಿ ಕನ್ನಂಬಾಡಿ ಕಟ್ಟೆ ಆಯಿತು, ಇಂಡಸ್ಟ್ರಿಯಲೈಸೇಷನ್ ಆಯಿತು, ಬ್ಯಾಂಕಿಂಗ್ ಶುರು ಆಯಿತು, ಯೂನಿವರ್ಸಿಟಿಗಳು ಶುರು ಆಯಿತು. ಆಮೇಲೆ ನಮ್ಮ ಕರ್ನಾಟಕ ಈಸ್ ಎ ಕ್ಯಾಪಿಟಲ್ ಆಫ್ 5 ಫೈತ್ಸ್ ಅಂತ ಹೇಳ್ತೀನಿ. ಶೃಂಗೇರಿ ಇದೆ, ಮೇಲುಕೋಟೆ ಇದೆ, ಅದೇ ಉಡುಪಿ ಇದೆ, ಆಮೇಲೆ ಶ್ರವಣ ಬೆಳಗೊಳ ಇದೆ, ಹಂಗೆ ಬಸವ ಕಲ್ಯಾಣ ಇದೆ. ಅಷ್ಟಕ್ಕೂ ಕೂಡ ಆ ಸೆಕ್ಯುಲರ್ ಅನ್ನೋ ಫೀಲಿಂಗನ್ನು ಅದು ಯಾವತ್ತೂ ಅವ್ರು ಮುಂಚೆನೇ ಕೊಟ್ಟಿದ್ರು ಕೂಡ. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಬೇರೆ ಎಲ್ಲ ಕಡೆಯೂ ಇಂಪ್ರೂವ್ ಆಗಬೇಕು ಅಂದರೆ ಬೇರೆ ಯಾವ ಸ್ಟೇಟೂ ಆಗಿರಲಿಲ್ಲ ನಮ್ಮ ದೇಶದಲ್ಲಿ. ಇವ್ರದ್ದು ಒಂದೇ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಾಡಿದ್ರು, ಐರನ್ ಇಂಡಸ್ಟ್ರಿ ಮಾಡಿದ್ರು ಭದ್ರಾವತಿಲಿ, ವೆಟರ್ನರಿ ಕಾಲೇಜ್ ಮಾಡಿದ್ರು, ಸ್ಯಾಂಡಲ್ ಆಯಿಲ್ ಮಾಡಿದ್ರು, ಆಮೇಲೆ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ರು. ಇವರೊಬ್ಬರೇ ಎಂಜಿನಿಯರ್ ಆಗಿಲ್ಲ, ಅದ್ರ ಜೊತೆಗೆ UECL ಎಂಜಿನಿಯರಿಂಗ್ ಕಾಲೇಜು ಮಾಡಿದ್ರು. ಇದ್ರ ಜೊತೆಗೆ ಇವತ್ತಿಗೂ ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದ ಬೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್. ಆ ಟಾಟಾ ಇನ್ಸ್ಟಿಟ್ಯೂಟ್ಗೂ ಜಾಗ ಕೊಟ್ಟವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಇದ್ರ ಜೊತೆಗೆ ಅವರು ರೈಲ್ವೇಸನ್ನು ಕೂಡ ಎಲ್ಲ ಡೆವಲಪ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಜ್ಞಾಪಕ ಇಟ್ಕೊಳ್ಳಿ, ಜಸ್ಟ್ ಬೀಯಿಂಗ್ ಎ ಲೀಡರ್ ಈಸ್ ನಾಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಲೀಡ್ ಫ್ರಮ್ ದ ಫ್ರಂಟ್, ಯು ಹ್ಯಾವ್ ಟು ಬಿ ಆಲ್ವೇಸ್ ದ ಎಂಜಿನ್ ಆಫ್ ದ ಟ್ರೈನ್ ಅಂತ ಹೇಳ್ತೀನಿ. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನಮ್ಮ ಎಷ್ಟೋ ಕ್ಲಾಸ್ಮೇಟ್ಸ್ ಎಲ್ಲ, ರಾಮ್ ಪ್ರಸಾದ್ ಇರ್ಬೋದು, ಪಣಿಪ್ರಕಾಶ್ ಇರ್ಬೋದು, ನರಸಿಂಹ ಇರ್ಬೋದು, MC ರಾಧಾಕೃಷ್ಣ ಇರ್ಬೋದು, MG ಮುಕ್ಕು ಅಂತ ಹೇಳ್ತಾ ಇದ್ವಿ. ಆಮೇಲೆ ಎಷ್ಟೋ ಜನ ಒಳ್ಳೊಳ್ಳೆ ಇದರಲ್ಲಿ ಸ್ಕೌಟ್ ಬಂದರಲ್ಲ, ಒಳ್ಳೊಳ್ಳೆ ಉದ್ಯೋಗಕ್ಕಾಗಿ ಒಳ್ಳೆ ಸ್ಥಾನಮಾನ ಎಲ್ಲ ತಂದು ಗೌರವ ತಂದಿದ್ದಾರೆ. ನಾನು ನಮ್ಮನೆಯಲ್ಲೂ ಕೂಡ ನನ್ನ 2ನೇ ಮಗಳು ಕೃತಿಯನ್ನು ಕೂಡ ರಾಷ್ಟ್ರ ಪುರಸ್ಕಾರ ಅಂತ ಬಿಟ್ಟು ಅವಳು ಕೂಡ ಮಾಡಿದ್ದಾಳೆ. ನಮ್ಮ ಫ್ಯಾಮಿಲಿ ಕೂಡ ಡಾಕ್ಟರ್ MN ನರಸಿಂಹನ್, MN ತಿರುಮಲಾಚಾರ್ಯ ಅವರು ಕೂಡ ಜಾಂಬೂರಿ ಆದಾಗ, ಲಂಡನ್ನಲ್ಲಿ ಆದಾಗ ಅವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಸದಾಶಿವನಗರಲ್ಲಿ ಜಾಂಬೂರಿ ಅಂತ ಆಯಿತು 1957 or 50, ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಹೇಳ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಡೋಂಟ್ ಬಿ ಆರ್ಡಿನರಿ, ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾಡಿನರಿ.
ಇಫ್ ಯು ವಾಂಟ್ ಬಿ ಎಕ್ಸ್ಟ್ರಾಡಿನರಿ ಯು ಹ್ಯಾವ್ ಟು ಡೂ ಆಲ್ವೇಸ್ ಎಕ್ಸ್ಟ್ರಾ ದ್ಯಾನ್ ಆರ್ಡಿನರಿ ಅಂತ ಹೇಳ್ತೀನಿ. ಸೊ ಇವರಿಂದ ನಾವು ಕಲಿಬೇಕಾದ ಏನಪ್ಪ ಅಂತ ಹೇಳಿದ್ರೆ, ನೋ ಸಮಥಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಸಮಥಿಂಗ್ ಅಂತ ಹೇಳ್ತೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಯಾಕೋ ಒಂದು ಅನುಮಾನ ಬಂತು. ಕೆಲವೊಂದು ಕಡೆ ಪುಸ್ತಕದಲ್ಲಿ ಇವರು ರಾಷ್ಟ್ರೋತ್ಥಾನಲ್ಲಿ ಅವರ ಬರ್ತ್ಡೇ ಮುಂದೆ 4th ಜುಲೈ ಅಂತಾನು ಹೇಳಿದ್ದಾರೆ. ನನಗೆ ಯಾಕೋ ಗೊತ್ತಿಲ್ಲ ಇದರಲ್ಲಿ ನೋಡಿದ್ದಂಗೆ. ಎನಿವೇ, ಇವತ್ತು 4th ಜೂನ್, ನಾನು ಕೂಡ ಜೆಮಿನಿಯನ್, ನಂದು ಬರ್ತ್ಡೇ ನಾಳೆ. ಆದ್ದರಿಂದ ನರಸಿಂಹಮೂರ್ತಿಯವರಿಗೆ ಧನ್ಯವಾದಗಳು. ಚಾಮುಂಡೇಶ್ವರಿಗೆ ವರ್ಧತಾಂ ಅಭಿವರ್ಧತಾಂ ಅಂತ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳೇ, ಲೋಕಹಿತಂ ಮಮ ಕರಣೀಯಂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿಸ್ಟರ್ ಶ್ರೀವಾಸ್ ಆ್ಯಂಡ್ ನರಸಿಂಹಮೂರ್ತಿ, ಸ್ಕೌಟ್ ಮೂರ್ತಿ ಸಾರ್. ಇವರ ಹತ್ರ ನಾನು ಸ್ವಿಮ್ಮಿಂಗಲ್ಲಿ ಚಿಕ್ಕೆರೆಯಲ್ಲಿ ಕಳೆದಿದ್ದೀನಿ ಸಮ್ಮರ್ ಹಾಲಿಡೇಸಲ್ಲಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.